ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ನೆಕ್ಸ್ಟ್ ಪ್ರಾಕ್ಟೀಸ್ ಕ್ವೆಶ್ಚನ್ ನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ನೋಡೋಣ. ಕೌಂಟ್ ನಂಬರ್ ಆಫ್ ಓವಲ್ಸ್ ಇನ್ ಅ ಗಿವನ್ ವರ್ಡ್. ಒಂದು ವರ್ಡ್ ಅಲ್ಲಿರೋ ಓವಲ್ಸ್ ಅಂದ್ರೆ ಎ ಇ ಐ ಓ ಯು, ಈ ಓವಲ್ಸ್ ಕೌಂಟ್ ನ ಎಷ್ಟಿದೆ ಅಂತ ಹೇಳ್ಬೇಕು. ಇದರಿಂದ ನಮ್ಗೆ ಏನು ಉಪಯೋಗ? ನಮ್ಗೆ ಸ್ಟ್ರಿಂಗ್ಸ್ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತ ಗೊತ್ತಾಗ್ಬೋದು. ಈಗ ಈ ವಿಡಿಯೋನ ಪಾಸ್ ಮಾಡಿ ನೀವು ಪ್ರೋಗ್ರಾಮ್ ಬರೋದಕ್ಕೆ ಶುರು ಮಾಡ್ಬೋದು. ನಂತರ ನನ್ನ ಪ್ರೋಗ್ರಾಮ್ ಮತ್ತೆ ನೀವು ಬರೆದಿರೋ ಪ್ರೋಗ್ರಾಮ್ನ ಕಂಪೇರ್ ಮಾಡಿ ನೋಡ್ಬೋದು. ಸೊ ಸೊಲ್ಯೂಷನ್ ಬರೆಯೋದಕ್ಕೆ ಶುರು ಮಾಡ್ತಾ ಇದೀನಿ. ಫಸ್ಟ್ ಒಂದು ಹೆಡರ್ನ ಇನ್ಕ್ಲೂಡ್ ಮಾಡ್ತೀನಿ. ನಂತರ ಒಂದು ಮೇನ್ ಫಂಕ್ಷನ್ ರಿಟರ್ನ್ 0. ಈಗ ನಾನೊಂದು ವರ್ಡ್ ನ ಇನ್ಪುಟ್ ಆಗಿ ತಗೊಬೇಕು. ಸೊ ಫಸ್ಟ್ ಒಂದು ಸ್ಟ್ರಿಂಗ್ ನ ಡಿಫೈನ್ ಮಾಡ್ತೀನಿ. ವರ್ಡ್ ಆಫ್ 20 printf ಎಂಟರ್ ಅ ವರ್ಡ್. ಯೂಸರ್ಗೆ ಒಂದು ವರ್ಡ್ ನ ಎಂಟರ್ ಮಾಡಕ್ಕೆ ಹೇಳ್ತಾ ಇದೀನಿ. ಸ್ಕ್ಯಾನರ್ %s ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಸ್ಟ್ರಿಂಗ್ಸ್ ಗೆ %s ವರ್ಡ್. ಈಗ ನಾನು ಇದರಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ ಎ ಇ ಐ ಓ ಯು ಆಗಿದ್ಯಾ ಅಂತ ಚೆಕ್ ಮಾಡಬೇಕು. ಸೊ ಒಂದು ಲೂಪ್ ನ ಬರೀತೀನಿ. ಇಂಟ್ i ಈಕ್ವಲ್ 0, i ಲೆಸ್ ದೆನ್ ನನ್ನ ವರ್ಡ್ ಎಷ್ಟು ಲೆಂತ್ ಇರತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಾ ಇಲ್ಲಿ ಏನ್ ಮಾಡ್ತೀನಿ, ಒಂದು ಸ್ಟ್ರಿಂಗ್ ಇನ್ಬಿಲ್ಟ್ ಫಂಕ್ಷನ್ ನ ಯೂಸ್ ಮಾಡ್ಕೊಂತೀನಿ. ಅದಕ್ಕೆ ನಾನು ಫಸ್ಟ್ ಸ್ಟ್ರಿಂಗ್ ಡಾಟ್ ಹೆಚ್ ನ ಇನ್ಕ್ಲೂಡ್ ಮಾಡ್ಕೊಬೇಕು. ಈಗ ಇಲ್ಲಿ ಇಂಟ್ ಲೆಂತ್ ಈಕ್ವಲ್ಸ್ strlen ಸ್ಟ್ರಿಂಗ್ ಲೆಂತ್ ಆಫ್ ವರ್ಡ್. ಈ ಫಂಕ್ಷನ್ ನನಗೆ ಆ ವರ್ಡ್ ಅನ್ನೋ ಒಂದು ಸ್ಟ್ರಿಂಗ್ ಅಲ್ಲಿ ಎಷ್ಟು ನಂಬರ್ಸ್ ಇದೆ ಅಂತ, ಅಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ ಅಂತ ಕೊಡತ್ತೆ. ಸೊ i ಲೆಸ್ ದೆನ್ ಲೆಂತ್ i ಪ್ಲಸ್ ಪ್ಲಸ್. ಇವಾಗ ನನ್ನ ಪ್ರತಿಯೊಂದು ಕ್ಯಾರೆಕ್ಟರ್ ಏನಾಗಿದೆ ಅಂತ ಚೆಕ್ ಮಾಡಬೇಕು. ಸೊ ವರ್ಡ್ ಆಫ್ i ಈಕ್ವಲ್ಸ್ a. ನಾ ಇಲ್ಲಿ ಲೋವರ್ ಕೇಸ್ ಮಾತ್ರ ಕೊಡ್ತಾ ಇದೀನಿ, ನೀವು ಅಪ್ಪರ್ ಕೇಸ್ ಕೂಡ ಕೊಡ್ಬೋದು. ಆರ್ ವರ್ಡ್ ಆಫ್ i ಈಕ್ವಲ್ಸ್ e. ಆರ್ ಇದು ಲಾಜಿಕಲ್ ಆರ್ ಸಿಂಬಲ್, ನಿಮ್ಗೆ ಜ್ಞಾಪಕ ಇದೆಯಾ? ವರ್ಡ್ ಆಫ್ i ಈಕ್ವಲ್ಸ್ a e I, or word of i ಈಕ್ವಲ್ಸ್ o. word of i ಈಕ್ವಲ್ಸ್ u. ಇದಿಷ್ಟು ಓವಲ್ಸ್ ಅಂತ ಕರಿತೀವಿ. ಸೊ ನನ್ನ ವರ್ಡ್ ಅಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನು ಚೆಕ್ ಮಾಡ್ಬಿಟ್ಟು ಅಕಸ್ಮಾತ್ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಟ್ರೂ ಆಗಿದ್ರು ಕೂಡ ನನ್ಗೆ ಅದು ಕೌಂಟ್ ನ ಜಾಸ್ತಿ ಮಾಡತ್ತೆ, ಅಂದ್ರೆ ನನ್ನ ನಂಬರ್ ಆಫ್ ಓವಲ್ಸ್ ಕೌಂಟ್ ಜಾಸ್ತಿ ಆಗತ್ತೆ. ಸೊ ಅದನ್ನ ಸ್ಟೋರ್ ಮಾಡೋದಿಕ್ಕೆ ಒಂದು ವೇರಿಯಬಲ್ ಬರಿತೀನಿ. ಸೊ ಇನಿಷಿಯಲಿ ಅದು 0 ಆಗಿರತ್ತೆ. ಇಲ್ಲಿ ಓವಲ್ ಕೌಂಟ್ ಪ್ಲಸ್ ಪ್ಲಸ್ ಅಂದ್ರೆ ಪ್ರತಿ ಜೊತೆ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಫಾರ್ ಲೂಪ್ ಹೊರಗಡೆ ಒಂದು printf ಸ್ಟೇಟ್ಮೆಂಟ್ ನ ಬರೀತೀನಿ. printf ಟೋಟಲ್ ಓವಲ್ ಕೌಂಟ್ ಇಸ್ %d. ಓವಲ್ ಕೌಂಟ್ ನ ಬರೆಯುತ್ತೆ. ಈಗ ನನ್ನ ಪ್ರೋಗ್ರಾಮ್ ನ ರನ್ ಮಾಡೋಣ. ಎಂಟರ್ ಅ ವರ್ಡ್ ಅಂತ ಕೇಳ್ತಿದೆ, ಕಲಿಯೋಣ ಅಂತ ಕೊಡ್ತೀನಿ. ನೋಡಿ, ಟೋಟಲ್ ಓವಲ್ ಕೌಂಟ್ ಇಸ್ 4 ಅಂತ ಬಂತು. ಯಾಕಂದ್ರೆ ಇಲ್ಲಿ ಎ ಇದೆ, ಐ ಇದೆ, ಮತ್ತೆ ಓ ಮತ್ತೆ ಎ 4 ಓವಲ್ಸ್ ಇದೆ ಅಂತ ಬಂತು. ಅಕಸ್ಮಾತ್ ನಾನು ಅಪ್ಪರ್ ಕೇಸ್ ಅಲ್ಲಿ ಕೊಟ್ರೆ ಅದನ್ನ ಇದು ಕನ್ಸಿಡರ್ ಮಾಡೋದಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಬರೀ ಲೋವರ್ ಕೇಸ್ ಕಂಡೀಷನ್ಸ್ ನ ಕೊಟ್ಟಿದ್ದೀನಿ. ಸೊ ನೀವು ಅಪ್ಪರ್ ಕೇಸ್ ಕಂಡೀಷನ್ಸ್ ಕೂಡ ಕೊಡ್ತಾ ಹೋಗ್ಬೋದು. ಸೊ ವರ್ಡ್ ಆಫ್ i ಈಕ್ವಲ್ಸ್ ಕ್ಯಾಪಿಟಲ್ A ಅಂತ ಕೂಡ ನೀವು ಕೊಡ್ಕೊಂಡು ಹೋಗ್ಬೋದು. ಈಗ ನಾನು ಇನ್ನೊಂದು ಇನ್ಪುಟ್ ಕೂಡ ಕೊಟ್ಟು ಟ್ರೈ ಮಾಡ್ತೀನಿ. ಎಜುಕೇಶನ್ ಅಂತ ಕೊಡ್ತೀನಿ. ಇದರಲ್ಲಿ ಎಲ್ಲಾ ಓವಲ್ಸ್ ಇದೆ. ಸೊ ಟೋಟಲ್ ಓವಲ್ ಕೌಂಟ್ ಇಸ್ 5 ಅಂತ ಕರೆಕ್ಟ್ ಆಗಿ ಬಂತು. ಸೊ ಈ ರೀತಿ ನೀವು ಕೂಡ ನಿಮ್ಮ ಪ್ರೋಗ್ರಾಮ್ ಬರೆದಿದ್ರೆ ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಸ್ಟ್ರಿಂಗ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಇದೇ ರೀತಿ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಇರುತ್ತೆ. ಅದಕ್ಕೆ ನೀವು ಎನ್ರೋಲ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ.
ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.